ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಾವು ಪೂರ್ಣಾಂಕಗಳು, ಇಂಗ್ಲಿಷ್ನಲ್ಲಿ ಇಂಟಿಜರ್ಸ್ ಅಂತ ಕರೀತಾರೆ, ಈ ಇಂಟಿಜರ್ಸ್ ಬಗ್ಗೆ, ಪೂರ್ಣಾಂಕಗಳ ಬಗ್ಗೆ ಇಂದು ನಾವು ಅಭ್ಯಾಸ ಮಾಡೋಣ. ಈಗಾಗಲೇ ನಾವು ತಿಳಿದಿರುವಂತೆ ಸಂಖ್ಯೆಗಳಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಅಂತ ಈಗಾಗಲೇ ಅಭ್ಯಾಸ ಮಾಡಿರುತ್ತೇವೆ. ಸ್ವಾಭಾವಿಕ ಸಂಖ್ಯೆಗಳಂದ್ರೆ ಈಗಾಗಲೇ ನಾವು ತಿಳಿದಿರುವಂತೆ ಎಣಿಕೆ ಸಂಖ್ಯೆಗಳು ಅಂತ. ಅಂದರೆ ನಿಮ್ಮ ಮನೆಯಲ್ಲಿ ಎಷ್ಟು ಸದಸ್ಯರಿದ್ದಾರೆ, ನಿಮ್ಮ ವರ್ಗದಲ್ಲಿ ಎಷ್ಟು ಮಕ್ಕಳಿದ್ದಾರೆ, ದೇಶದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅನ್ನೋದನ್ನ ಎಣಿಕೆ ಮಾಡಿ ಹೇಳುವಂತ ಸಂಖ್ಯೆಗಳು, ಇದು ಸ್ವಾಭಾವಿಕ ಸಂಖ್ಯೆಗಳು ಅಂತ ನಾವು ಕರಿತೀವಿ. ವಸ್ತುಗಳನ್ನ ಅಥವಾ ವ್ಯಕ್ತಿಗಳನ್ನ ನಾವು ಎಣಿಕೆ ಮಾಡುವುದು 1, 2, 3 ಅಂತ ನಾವು 1ರಿಂದ ಪ್ರಾರಂಭ ಮಾಡ್ತೀವಿ. ಅಲ್ಲಿ ಸಂಖ್ಯೆಗಳು 1ರಿಂದ ಅದು ಪ್ರಾರಂಭ ಆಗುತ್ತೆ. ಈ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಅತಿ ಚಿಕ್ಕ ಸಂಖ್ಯೆ 1 ಆಗಿರ್ತದೆ. ಈ ಸ್ವಾಭಾವಿಕ ಸಂಖ್ಯೆಗಳಲ್ಲದೆ ನಮ್ಮ ಜೀವನದಲ್ಲಿ ಏನೂ ಇಲ್ಲ ಅನ್ನೋದನ್ನ ತಿಳಿಸಲಿಕ್ಕೆ ಒಂದು ಸಂಕೇತ ಬೇಕಾಗಿತ್ತು. ಆಗ ನಾವು 0ಯನ್ನ ನಾವು ಸೇರಿಸಿದ್ವಿ ಅಂತ. ಇಲ್ಲಿ ಸ್ವಾಭಾವಿಕ ಸಂಖ್ಯೆಗಳಿಗೆ 0 ಸೇರಿದಾಗ ಪೂರ್ಣ ಸಂಖ್ಯೆಗಳು ಅಂತ ಆಯ್ತು. ಇದು 0 ಯಾವುದರ ಸಂಕೇತ ಅಂದ್ರ ಏನೂ ಇಲ್ಲ ಅನ್ನುವಂಥದ್ರ ಸಂಕೇತ, ಯಾವುದೂ ಇಲ್ಲ ಅನ್ನುವಂಥದ್ರ ಸಂಕೇತ. ಇದಕ್ಕೆ ನಾವು 0 ಅಂತ ಕರಿತೀವಿ. ಸ್ವಾಭಾವಿಕ ಸಂಖ್ಯೆಗಳಿಗೆ 0ಯನ್ನು ಸೇರಿಸುವುದರ ಮೂಲಕ ನಾವು ಪೂರ್ಣ ಸಂಖ್ಯೆಗಳು ಅಂತ ನಾವು ಮಾಡಿದ್ದೀವಿ ಅಂತ. ಇನ್ನು ನಮ್ಮ ನಿತ್ಯ ಜೀವನದೊಳಗೆ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಲ್ಲದೆ ಪೂರ್ಣಾಂಕಗಳ ಅವಶ್ಯಕತೆ ಬೀಳುತ್ತೆ. ಈ ಪೂರ್ಣಾಂಕಗಳು ಅಂದ್ರೆ ಏನು ಅಂತ, ಈ ಪೂರ್ಣಾಂಕಗಳ ಅವಶ್ಯಕತೆ ಏನು ಅಂತ. ಈ ಪೂರ್ಣಾಂಕಗಳು ಇಲ್ಲಿ ಪೂರ್ಣ ಸಂಖ್ಯೆಗಳಿಗೆ ನಾವು ಹಿಂದ ಧನ ಮತ್ತು ಋಣ ಚಿಹ್ನೆಯನ್ನ ಹಾಕಿದಾಗ ಅವು ಪೂರ್ಣ ಸಂಖ್ಯೆಗಳಾಗ್ತಾವು, ಪೂರ್ಣಾಂಕಗಳಾಗ್ತಾವು. ಇಲ್ಲಿ ಪೂರ್ಣಾಂಕಗಳು ನಮ್ಗೆ ಯಾಕೆ ಬೇಕು, ಪೂರ್ಣಾಂಕಗಳನ್ನು ನಾವು ಏಕೆ ಅಭ್ಯಸಿಸಬೇಕು ಅನ್ನುವಂತ ಒಂದು ಪ್ರಶ್ನೆ ಮಾಡಿದಾಗ, ಇಲ್ಲಿ ದಿನನಿತ್ಯ ಇರ್ತಕ್ಕಂಥ ಹವಾಮಾನದ ಅಥವಾ ಉಷ್ಣತೆಯನ್ನು ತಿಳಿಯಲು ನಾವು ಈ ಪೂರ್ಣಾಂಕಗಳ ಅವಶ್ಯಕತೆಯನ್ನ ನಾವು ನೋಡ್ತಾ ಇದ್ದೇವೆ. ಉದಾಹರಣೆಗಾಗಿ ಈ ಬೇರೆ ಬೇರೆ ಪ್ರದೇಶಗಳಲ್ಲಿರ್ತಕ್ಕಂಥ ಉಷ್ಣತೆ, ನಮ್ಮ ದೇಶದ ಬೇರೆ ಬೇರೆ ಪ್ರದೇಶಗಳಲ್ಲಿರ್ತಕ್ಕಂಥ ಉಷ್ಣತೆಯನ್ನ ನಾವು ತಿಳಿಬೇಕಾದಾಗ, ಊಟಿಯಲ್ಲಿ 14 ಡಿಗ್ರಿ ಸೆಲ್ಸಿಯಸ್ ಸೆಂಟಿಗ್ರೇಡ್ ಇರ್ತದೆ ಒಂದು ದಿವಸ. ಅದೇ ರೀತಿ ಶ್ರೀನಗರದಲ್ಲಿ -2 ಡಿಗ್ರಿ ಅಂದ್ರ 0 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಕಡಿಮೆ ಇದ್ದಾಗ ನಾವು -2 ಡಿಗ್ರಿ ಅಂತ ನಾವು ಕರಿತೀವಿ. ಅಂದ್ರ ಋಣ 2 ಡಿಗ್ರಿ ಉಷ್ಣತೆ, ಅಂದ್ರ 0 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಕಡಿಮೆ ಇರ್ತಕ್ಕಂಥ ಉಷ್ಣತೆಯನ್ನ ನಾವು ಋಣ ಸಂಖ್ಯೆಗಳ ಮೂಲಕ, ಋಣ ಅಂಕಿಗಳ ಮೂಲಕ ನಾವು ತಿಳಿಯಪಡಿಸ್ತೀವಿ. ಅದೇ ರೀತಿ ನೆಕ್ಸ್ಟ್ ನಾವು ಹಿಮಾಲಯದಲ್ಲಿ ಇರ್ತಕ್ಕಂಥ ಕೆಲವು ಊರುಗಳ ಉಷ್ಣತೆಯನ್ನು ನಾವು ನೋಡಿದಾಗ, ಹಿಮಾಲಯ ಪರ್ವತದಲ್ಲಿ ಇರ್ತಕ್ಕಂಥ ಕೆಲವು ಪ್ರದೇಶಗಳಲ್ಲಿ ನಾವು ನೋಡಿದಾಗ ಇಲ್ಲಿ -4, -5, -10 ಡಿಗ್ರಿ ಸೆಲ್ಸಿಯಸ್ಗೆ ಇರ್ತದೆ ಅನ್ನೋದನ್ನ ಈ ಪೂರ್ಣಾಂಕಗಳ ಮೂಲಕ ನಾವು ಅರಿತುಕೋಬೇಕಾಗತ್ತೆ. ಇನ್ನು ಹಣಕಾಸಿನ ವ್ಯವಹಾರ ಇದ್ದಾಗ, ನಾವು ಹಣಕಾಸಿನ ದಿನನಿತ್ಯದ ನಮ್ಮ ಜೀವನದಲ್ಲಿ ವ್ಯವಹಾರದೊಳಗೆ ಲಾಭ, ಹಾನಿ, ಸಾಲ, ನಗದು ಇಂಥವುಗಳನ್ನ ನಾವು ಈ ಪೂರ್ಣಾಂಕಗಳ ಮೂಲಕ ಅದನ್ನ ಪ್ರಸ್ತುತ ಪಡಿಸ್ತೀವಿ. ಈಗ ನನಗೆ 10,000 ರೂಪಾಯಿ ಸಾಲ ಇದೆ ಅಂದ್ರೆ ಅಲ್ಲೇ
ನಾವು -10,000 ಅಂತ ಬರೀಬೇಕಾಗತ್ತೆ. ನನ್ನ ಹತ್ರ ನಗದು 10,000 ಇದೆ ಅಂದಾಗ +10,000 ಅಂತ ಬರೀಬೇಕಾಗತ್ತೆ. ಇಂತಹ ಹಣಕಾಸಿನ ವ್ಯವಹಾರದಲ್ಲಿಯೂ ಸಹಿತ ನಾವು ಪೂರ್ಣಾಂಕಗಳನ್ನ ಉಪಯೋಗ ಮಾಡ್ತೀವಿ. ಮುಂದೆ ದೂರಗಳ ಲೆಕ್ಕಾಚಾರ. ನಾವು ಪೂರ್ವದ ಒಂದು ಊರಿಗೆ ಹೋಗಬೇಕಾದಾಗ 10 ಕಿಲೋಮೀಟರ್ ಇದ್ದಾಗ ಪಶ್ಚಿಮದ ಕಡೆಗೆ ನಾವು ಪ್ರಯಾಣ ಮಾಡಿದಾಗ ಪೂರ್ವ ಮತ್ತು ಪಶ್ಚಿಮಗಳ ನಡುವೆ ಆ ಲೆಕ್ಕಾಚಾರ ಹೆಚ್ಚು ಕಡಿಮೆ ಆಗುವುದನ್ನ ನಾವು ದೂರಗಳ ಲೆಕ್ಕಾಚಾರವನ್ನ ಇಲ್ಲಿ ನಾವು ಪೂರ್ಣಾಂಕಗಳ ಮೂಲಕ ಅರಿತುಕೋಬಹುದು ಅಂತ. ಇಲ್ಲಿ ಗಣಿತದಲ್ಲಿ ಪೂರ್ಣಾಂಕಗಳನ್ನ ಸಂಖ್ಯಾ ರೇಖೆಯ ಮೇಲೆ ಯಾವ ರೀತಿ ಗುರುತಿಸಬೇಕು ಅನ್ನೋದನ್ನ ನೋಡಿದ್ದೇವೆ. ಇದರ ಪರಿಕಲ್ಪನೆಯಿಂದ ನಮಗೆ ಪೂರ್ಣಾಂಕಗಳ ಧನ ಮತ್ತು ಋಣ ಪೂರ್ಣಾಂಕಗಳ ಸ್ಪಷ್ಟ ಪರಿಕಲ್ಪನೆ ಆಗತ್ತಂತ ನಾನು ಭಾವಿಸಿದ್ದೇನೆ. ಸಂಖ್ಯಾ ರೇಖೆಯ ಮೇಲೆ ಪೂರ್ಣಾಂಕಗಳನ್ನ ಗುರುತಿಸುವುದು ಅಂತ. ಇದು ಒಂದು ಸಂಖ್ಯಾ ರೇಖೆ. ಒಂದು ರೇಖೆಯನ್ನು ನಾವು ಎಳಿಬೇಕು. ಸಮಾನ ಅಂತರದಲ್ಲಿ ನಾವು 0ಯಿಂದ ಬಲಗಡೆ ನಾವು ಅಂಕಿಗಳನ್ನ ನಾವು ಬರ್ಕೊಂಡು ಹೋಗಿದ್ದೀವಿ. ಅದೇ ರೀತಿ 0ಯಿಂದ ಎಡಭಾಗಕ್ಕೆ -1, -2, -3, -4, -5, -6, -7 ಈ ರೀತಿ ಹೋಗ್ತಾ ಇದೆ. ಎಡಗಡೆ ಹೋದಂತೆಲ್ಲ ಋಣ ಪೂರ್ಣಾಂಕಗಳು ಇರ್ತವೆ. 0ಯ ಬಲಗಡೆ ಧನ ಪೂರ್ಣಾಂಕಗಳು ಅಂತ ನಾವು ಕರಿತೀವಿ. ಇಂಗ್ಲಿಷ್ನೊಳಗೆ ಪಾಸಿಟಿವ್ ಇಂಟಿಜರ್ಸ್ ಅಂತ ಕರಿತೀವಿ. ಋಣ ಪೂರ್ಣಾಂಕಗಳಿಗೆ ನೆಗೆಟಿವ್ ಇಂಟಿಜರ್ಸ್ ಅಂತ ನಾವು ಕರಿತೀವಿ ಅಂತ. ಇಲ್ಲಿ 1, 2, 3 ಇದ್ದಾವೆ. ಇಲ್ಲಿ ಹಿಂದ್ಗಡೆ ಇಲ್ಲಿ ಪ್ಲಸ್ ಇರದೇ ಇದ್ರೂ ಸಹಿತ ನಾವು ಇದೆ ಅಂತ ಭಾವಿಸಬೇಕಾಗುತ್ತೆ. ಪ್ಲಸ್ ಇಲ್ಲದೆ ಇದ್ರೂ ಇದೆ ಅಂತ ನಾವು ಭಾವಿಸಬೇಕಾಗುತ್ತೆ. ಅಲ್ಲೇ ಪ್ಲಸ್ ಮತ್ತು ಮೈನಸ್ಗಳನ್ನ ಇಲ್ಲಿ +1 ಇದೆ, ಇದು +2, ಇದು +3 ಅಂತ ನಾವು ತಿಳ್ಕೋಬೇಕು. ಯಾವುದೇ ಸಂಖ್ಯೆಗೆ ಹಿಂದ ಚಿಹ್ನೆ ಇರದಿದ್ರ ಅದು ಪ್ಲಸ್ ಐತಂತ ನಾವು ಭಾವಿಸಬೇಕಾಗತ್ತೆ. ಇಲ್ಲಿ ಪ್ಲಸ್ ಸಿಕ್ಕಿದೆ ನೋಡ್ರಿ. ಇವು 0ಯಿಂದ ಇಲ್ಲಿ ಏನ ಬಲಗಡೆ ಇರ್ತದಲ್ಲ, 0ಯಿಂದ ಬಲಗಡೆ ಇರ್ತಕ್ಕಂತ ಸಂಖ್ಯೆಗಳು ಇವು ಧನ ಪೂರ್ಣಾಂಕಗಳು ಅಂತ ನಾವು ಕರಿತೀವಿ. ಇವಕ್ಕೆ ಧನ ಪೂರ್ಣಾಂಕಗಳು ಅಂತ ಕರಿತೀವಿ. ಇವು 0ಯ ಬಲಬದಿಗೆ ಇರ್ತದ, ಇವು ಧನ ಪೂರ್ಣಾಂಕಗಳು. 0ಯ ಎಡಗಡೆ ಇರ್ತಕ್ಕಂಥವು ಋಣ ಪೂರ್ಣಾಂಕಗಳು ಅಂತ. ಇಲ್ಲಿ 0 ಇದು ಧನ ಪೂರ್ಣಾಂಕನೂ ಅಲ್ಲ, ಋಣ ಪೂರ್ಣಾಂಕನೂ ಅಲ್ಲ. ಯಾಕಂದ್ರೆ 0ಯ ಹಿಂದ್ಗಡೆ ನಾವು ಪ್ಲಸ್ ಅಥವಾ ಮೈನಸ್ ಯಾವುದೇ ಚಿಹ್ನೆಯನ್ನು ಇಡಲು ಸಾಧ್ಯವಿಲ್ಲ ಅಂತ. 0ಯು ಧನ ಪೂರ್ಣಾಂಕವೂ ಅಲ್ಲ, ಋಣ ಪೂರ್ಣಾಂಕವೂ ಅಲ್ಲ ಅನ್ನೋದನ್ನ ನಾವು ಇಲ್ಲಿ ಅರಿತುಕೋಬಹುದು ಅಂತ. ಇಲ್ಲಿ ಸಂಖ್ಯಾ ರೇಖೆಯ ಮೇಲೆ ನಾವು ಯಾವುದೇ ಸ್ಥಾನದಿಂದ ಎಡಗಡೆ ಹೋದಂತೆಲ್ಲ ಇವುಗಳ ಮೌಲ್ಯ ಬೆಲೆ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಯಾವುದೇ ಸಂಖ್ಯಾ ರೇಖೆಯ ಮೇಲಿಂದ ನಾವು ಎಡಗಡೆ ಹೋದಂತೆಲ್ಲ ಸಂಖ್ಯೆಗಳ ಬೆಲೆ ಕಡಿಮೆ ಆಗ್ತಾ ಹೋಗ್ತದೆ. ಮುಂದೆ ನಾವು ಯಾವುದೇ ಸ್ಥಾನದಲ್ಲಿ ನಿಂತಾಗ ಸಂಖ್ಯಾ ರೇಖೆ ಮೇಲೆ ಬಲಗಡೆ ಹೋದಂತೆಲ್ಲ ಸಂಖ್ಯೆಯ ಬೆಲೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಉದಾಹರಣೆಗಾಗಿ ಇಲ್ಲಿ -6 ಇದೆ. -6ಕ್ಕಿಂತ ದೊಡ್ಡದು -5 ಆಗ್ತಾ ಇದೆ. -5ಕ್ಕಿಂತ ದೊಡ್ಡದು -4 ಆಗ್ತಾ ಇದೆ. -4ಕ್ಕಿಂತ ಒಂದು ಪಟ್ಟು ದೊಡ್ಡದು -3, -3ಕ್ಕಿಂತ ದೊಡ್ಡದು -2, -2ಕ್ಕಿಂತ ದೊಡ್ಡದು -1, -1ಕ್ಕಿಂತ ದೊಡ್ಡದು 0. ಈಗ -1 ದೊಡ್ಡದು 0 ದೊಡ್ಡದು ಅಂತಂದಾಗ 0ನೇ ದೊಡ್ಡದಾಗುತ್ತೆ. 0ಗಿಂತ ದೊಡ್ಡದು +1, +1ಕ್ಕಿಂತ ದೊಡ್ಡದು +2, +2ಕ್ಕಿಂತ ದೊಡ್ಡದು +3, +3ಕ್ಕಿಂತ ದೊಡ್ಡದು +4. ಹೀಗೆ ಬಲಗಡೆ ಹೋದಂತೆಲ್ಲ ಒಂದು ಪೂರ್ಣಾಂಕ ಹೆಚ್ಚು ಹಾಕೊಂತ ಹೋಗ್ತಾ ಇದೆ. ಬಲಗಡೆ ಹೋದಂತೆಲ್ಲ ಪೂರ್ಣಾಂಕಗಳ ಬೆಲೆ ಹೆಚ್ಚಾಗುತ್ತೆ, ಎಡಗಡೆ ಹೋದಂತೆಲ್ಲ ಪೂರ್ಣಾಂಕಗಳ ಬೆಲೆ ಕಡಿಮೆ ಆಗುತ್ತೆ ಅನ್ನೋದನ್ನ ನಾವು ಅರಿತುಕೋಬೇಕು. ಇಲ್ಲಿ ಇಲ್ಲಿ +4 ಇದೆ, ಇಲ್ಲಿ -4 ಇದೆ. ಇವಕ್ಕೆ ಏನಂತ ಕರಿತೀವಿ ಅಂದ್ರೆ ಅಪೋಸಿಟ್ಸ್ ಅಂತ ಕರಿತೀವಿ. ಇಲ್ಲಿ ಸಂಕಲನದ ವಿಲೋಮ ಅಂತ ನಾವು ಕರಿತೀವಿ. ಸಂಕಲನದ ವಿಲೋಮ ವ್ಯವಕಲನ.
ಸಂಕಲನದ ವಿಲೋಮ ವ್ಯವಕಲನ ಅಂದ್ರೆ ವಿರುದ್ಧ. +4ರ ವಿರುದ್ಧ ಯಾವ್ದಪ್ಪ ಅಂದ್ರ -4 ಅಂತ ತಿಳ್ಕೊಬೇಕು. +3ರ ವಿಲೋಮ ಸಂಕಲನ ವಿಲೋಮ -3, -2ರ ಸಂಕಲನ ವಿಲೋಮ +2, +1ರ ಸಂಕಲನ ವಿಲೋಮ -1. ಇಲ್ಲಿ ಇವುಗಳ ವಿರುದ್ಧ ಏನಾದ ವಿರುದ್ಧ ಚಿಹ್ನೆಯನ್ನಿಟ್ಟಾಗ ಅವುಗಳ ವಿಲೋಮ ಆಗುತ್ತೆ ಎನ್ನುವುದನ್ನ ಈ ಮೂಲಕ ಅರಿತುಕೋಬೇಕಾಗತ್ತೆ. ಇನ್ನೇನು ನೋಡಿ, ನಾವು 0ಯ ಬಲಗಡೆ ಪಾಸಿಟಿವ್ ಇಂಟಿಜರ್ಸ್ ಅಂದ್ರೆ ಧನ ಪೂರ್ಣಾಂಕಗಳನ್ನ ಬಲಬದಿಗೆ ನಾವು ನೋಡ್ತಾ ಇದ್ದೀವಿ. 0 ಎಡಬದಿಗೆ ಋಣ ಪೂರ್ಣಾಂಕಗಳಿರ್ತವೆ. ನೆಕ್ಸ್ಟ್ 0 ಧನ ಪೂರ್ಣಾಂಕವಲ್ಲ, ಋಣ ಪೂರ್ಣಾಂಕವೂ ಅಲ್ಲ. ಇಲ್ಲಿ ವಿಲೋಮ +4 ವಿಲೋಮ -4. ಈ ರೀತಿಯಾಗಿ ಸಂಖ್ಯಾ ರೇಖೆಯ ಮೇಲೆ ಇವುಗಳ ಲಕ್ಷಣಗಳನ್ನ ನಾವು ಈ ರೀತಿ ನಾವು ನೋಡಬಹುದು ಅಂತ. ಇನ್ನ ಇಲ್ಲಿ ಸಂಖ್ಯಾ ರೇಖೆಯ ಮೇಲೆ ಧನ ಪೂರ್ಣಾಂಕವನ್ನು ಕೂಡಿಸುವಾಗ ನಾವು ಬಲಕ್ಕೆ ಚಲಿಸುತ್ತೇವೆ. ಸಂಖ್ಯಾ ರೇಖೆಯ ಮೇಲೆ ನಾವು ಧನ ಪೂರ್ಣಾಂಕವನ್ನು ಕೂಡಿಸುವಾಗ ನಾವು ಬಲಕ್ಕೆ ಚಲಿಸುತ್ತೇವೆ. ಇದನ್ನ ನೋಡೋಣ, ಯಾವ ರೀತಿ ಆಗುತ್ತೆ ಅನ್ನೋದನ್ನ ನೋಡೋಣ. ಇಲ್ಲಿ ಓಕೆ, ಇಲ್ಲಿ ಸಂಖ್ಯಾ ರೇಖೆಗಳಿದ್ದಾವೆ, ನಾವು ಗಮನಿಸೋಣ. ಸಂಖ್ಯಾ ರೇಖೆಗಳ ಮೇಲೆ ಧನ ಪೂರ್ಣಾಂಕಗಳನ್ನ ಕೂಡಿಸಿದಾಗ, ಧನ ಪೂರ್ಣಾಂಕಗಳು ಕೂಡಿದಾಗ ಏನಾಗ್ತಾವ ನೋಡೋಣ. ಬಲ ಕಡೆ ನಾವು ಇಲ್ಲೇ +2 ಇವು ಧನ ಪೂರ್ಣಾಂಕ, +3 ಇದು ಧನ ಪೂರ್ಣಾಂಕ. ಈ ಧನ ಪೂರ್ಣಾಂಕವನ್ನ ಕೂಡಿಸಿದಾಗ, ಪ್ಲಸ್ ಮಾಡಿದಾಗ ಇಲ್ಲಿ +2 ಇದೆ. 0ಯಿಂದ ನಾವು 2 ಹೆಜ್ಜೆ ಮುಂದಕ್ಕೆ ಬರೋಣ. ಇಲ್ಲಿಂದ ನಾವು ಈ ರೀತಿ ಬರ್ತಾ ಇದ್ದೇವೆ. 2ಕ್ಕೆ ಬಂದ್ವಿ. ಇನ್ನ ಇಲ್ಲಿಂದ 3 ನಾವು ಕೂಡಿಸಬೇಕಾಗಿದೆ. ಇಲ್ಲಿಂದ 1, 2, 3 ಈ ರೀತಿಯಾಗಿ ನಾವು ಇಲ್ಲಿಗೆ ಬರ್ತಾ ಇದ್ದೇವೆ. ಎಷ್ಟಾಗತ್ತೆ? ಇಲ್ಲಿ +2ರಲ್ಲಿ +3 ಕೂಡಿಸಿದಾಗ ಇಲ್ಲಿ +5ಕ್ಕೆ ಬರ್ತಾ ಇದ್ದೇವೆ. 2 + 3 ಬರೋಬ್ಬರಿ 5. ಇದರಿಂದ ನಮಗೆ ತಿಳಿದು ಬರುವುದೇನೆಂದರೆ ಧನ ಪೂರ್ಣಾಂಕಗಳಲ್ಲಿ ಕೂಡಿಸುವಾಗ ನಾವು ಬಲಗಡೆ ಚಲಿಸುತ್ತೇವೆ. ನಮ್ಮ ಬಲಗಡೆ ಅಂದ್ರೆ 0ಯಿಂದ ನಮ್ಮ ಬಲಗಡೆ ನಾವು ಚಲಿಸುತ್ತೇವೆ ಎನ್ನುವುದನ್ನ ಈ ಉದಾಹರಣೆ ಮೂಲಕ ನಾವು ಅರಿತುಕೋಬಹುದು ಅಂತ. ಇನ್ನೇನು ಹೇಳ್ತೇನೆ ನೋಡ್ರಿ, ಧನ ಪೂರ್ಣಾಂಕಗಳನ್ನು ಕೂಡಿಸುವಾಗ ನಾವು ಬಲಗಡೆಗೆ ಚಲಿಸುತ್ತೇವೆ. ಇಲ್ಲಿ ನೋಡ್ಬೋದು, ಇಲ್ಲಿ 0ಯಿಂದ 2ಕ್ಕೆ ಬಂದಿದೆ. ಇಲ್ಲಿಂದ ಈ 0ಯಿಂದ 2ಕ್ಕೆ ಬಂದ ನಂತರ 2ರಿಂದ ಮತ್ತ ಎಷ್ಟು ಸ್ಥಾನ? 3 ಸ್ಥಾನ ಹೋಗಿದೆ. 1, 2, 3 ಸ್ಥಾನ ನಾವು ಮುಂದಕ್ಕೆ ಹೋದಾಗ, ನಾವು ಬಲಗಡೆ ಹೋದಾಗ 5ರ ಸ್ಥಾನಕ್ಕೆ ನಾವು ನಿಂತಿದ್ದೇವೆ ಅನ್ನೋದನ್ನ ಈ ರೀತಿ ಅರಿತುಕೋಬಹುದು. ಇದರಿಂದ ತಿಳಿದು ಬರೋದೇನೆಂದ್ರೆ ನಾವು ಧನ ಪೂರ್ಣಾಂಕಗಳನ್ನು ಕೂಡಿಸುವಾಗ ಬಲಗಡೆಗೆ ನಾವು ಸ್ಥಳಾಂತರಿಸುತ್ತೇವೆ, ಬಲಗಡೆ ಚಲಿಸುತ್ತೇವೆ ಅನ್ನೋದನ್ನ. ಇನ್ನ ಋಣ ಪೂರ್ಣಾಂಕಗಳನ್ನ ಕೂಡಿಸುವಾಗ ನೋಡೋಣ. ಎರಡನೇದ್ದು ಇಲ್ಲೇ 2ನೇ ನಿಯಮ ಇದೆ, ನೋಡೋಣ. ಇಲ್ಲೇ 2ನೇ ನಿಯಮವನ್ನ, ಇಲ್ಲೇ ಋಣ ಪೂರ್ಣಾಂಕವನ್ನು ಕೂಡಿಸುವಾಗ ನಾವು ಎಡಕ್ಕೆ ಚಲಿಸುತ್ತೇವೆ. ಇಲ್ಲಿ ಉದಾಹರಣೆ ನೋಡ್ರಿ, -1 + -2 = -3. ಅಂದ್ರೆ ನನ್ನ ಹತ್ರ
ನಾನು ₹1 ಸಾಲ ಮಾಡಿದ್ದೆ ನಮ್ಮ ಸ್ನೇಹಿತನ ಹತ್ರ, ಮತ್ತೆ ₹2 ಸಾಲ ಮಾಡಿದೆ. ನಾನು ₹1 ಸಾಲ ಮಾಡಿದ್ದೆ, ಮತ್ತು ₹2 ಸಾಲ ಮಾಡಿದಾಗ ಒಟ್ಟು ₹3 ಸಾಲ ಆಯ್ತು. ಇದನ್ನೇ ನಾವು ಸಂಖ್ಯಾ ರೇಖೆಯ ಮೇಲೆ ನಾವು ಈ ರೀತಿ ನಾವು ಗುರುತಿಸೋಣ. ಇಲ್ಲಿ ಈಗಾಗಲೇ ನೋಡೋಣ. ಸಂಖ್ಯಾ ರೇಖೆ ಮೇಲೆ ಇಲ್ಲಿ -2 ₹2 ಈಗಾಗಲೇ ನನ್ನ ಹತ್ರ ಸಾಲಿದೆ. ಆ ನಂತರ ಮತ್ತೊಂದು ₹1 ನಾನು ಸಾಲ ಇಸ್ಕೊಂಡೆ. ಇಲ್ಲಿ -2 ಅಂದಾಗ ನಾವು 0ಇಂದ 2 ಸ್ಥಾನ ಮುಂದಕ್ಕೆ ಹೋಗ್ತೀವಿ. ಇಲ್ಲಿ ಹೋಗ್ತೀವಿ, ಇಲ್ಲೇ ಹಿಂದಗಡೆ ನಾವು ಹಿಂದಕ್ಕೆ ಚಲಿಸಿದಾಗ ಇಲ್ಲಿಂದ ಮುಂದಕ್ಕೆ ಚಲಿಸುವುದು, 0ಇಂದ ಈಗ ಹೋಗ್ಬೇಕಾದ್ರೆ ಹಿಂದಕ್ಕೆ ಚಲಿಸುವುದು ಎಡಕ್ಕೆ. ಇಲ್ಲಿ -2 ಅಂದಾಗ -2 ಇಲ್ಲಿ ಬಂದು ನಿಂತೀವಿ. ನೆಕ್ಸ್ಟ್ ಮತ್ತೆ -1 ಕೂಡಿಸುವಾಗ ಇಲ್ಲಿಂದ ಇಲ್ಲಿಗೆ ಬಂದ್ವಿ, ಅಂದ್ರೆ -3 ಆಯಿತು. ಇದರಿಂದ ತಿಳಿದು ಬರುವುದೇನೆಂದರೆ, ನಾವು ಋಣ ಪೂರ್ಣಾಂಕಗಳನ್ನ ಕೂಡಿಸುವಾಗ ಇದು ಋಣ ಇದು ಋಣ ಪೂರ್ಣಾಂಕ, ಇನ್ನು ಕೂಡಿಸುವಾಗ ಇಲ್ಲೇ -2 -1 ಇವು ಎರಡು ಕೂಡಿಸಿದಾಗ -3 ಆಗುತ್ತೆ. ಅಂದ್ರೆ ಧನ ಪೂರ್ಣಾಂಕಗಳನ್ನು ಕೂಡಿಸುವಾಗ ಬಲಗಡೆ ಚಲಿಸ್ತೀವಿ, ಋಣ ಪೂರ್ಣಾಂಕಗಳನ್ನ ಕೂಡಿಸುವಾಗ ಎಡಕ್ಕೆ ಚಲಿಸುತ್ತೇವೆ. ಇದರಿಂದ ಅರ್ಥ ಆಯ್ತಂತ ಭಾವಿಸಿದ್ದೇನೆ. ನೆಕ್ಸ್ಟ್ ಇನ್ನೊಂದು ಮೂರನೆಯ ಒಂದು ಅಂಶವನ್ನು ನಾವು ನೋಡೋಣ. ಮೂರನೇದು, ಧನ ಪೂರ್ಣಾಂಕವನ್ನು ಕಳೆಯುವಾಗ ನಾವು ಎಡಕ್ಕೆ ಚಲಿಸುತ್ತೇವೆ. ಧನ ಪೂರ್ಣಾಂಕವನ್ನು ಕಳೆಯುವಾಗ ಇಲ್ಲಿ ನೋಡ್ರಿ, 2 ಕೂಡಿಸೋದಾಯ್ತು. ಇನ್ನು ಕಳೆಯುವಾಗ ಇನ್ನು +3 -+2 ಈ ರೀತಿ ಇದ್ದಾಗ ಇಲ್ಲೇ ಸ್ವಲ್ಪ ನಾವು ಗಮನಿಸಬೇಕಾದ ವಿಷಯ ಏನೆಂದರೆ, ಇಲ್ಲಿ ಲಕ್ಷ ವಹಿಸಬೇಕಾದಂತ ಅಂಶ ಏನೆಂದರೆ, ಇಲ್ಲಿ +3ಕ್ಕೆ +3 ಇಡಬೇಕಾಗತ್ತೆ. ಯಾವುದೇ ಆವರಣದ ಒಳಗಡೆ ಇರ್ತಕ್ಕಂಥ ಚಿಹ್ನೆ ಆವರಣ ಹೊರಗಡೆ ಮೈನಸ್ ಇದ್ದಾಗ, ಯಾವುದೇ ಸಂಖ್ಯೆ ಆವರಣ ಹೊರಗಡೆ ಇದ್ದಂತ ಮೈನಸ್ ಚಿಹ್ನೆ ಇದ್ದಾಗ ಒಳಗಿನ ಚಿಹ್ನೆ ಬದಲಾವಣೆ ಆಗುತ್ತೆ. ಇಲ್ಲಿ ಹೊರಗಡೆ ಮೈನಸ್ ಇರೋದ್ರಿಂದ ಒಳ ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. ಅಂದ್ರೆ +3 ಇಲ್ಲಿ ಹೊರಗಡೆ ಮೈನಸ್ ಇರೋದ್ರಿಂದ ಇದು -2 ಆಗುತ್ತೆ. -2 ಆದಾಗ ಅಂದ್ರೆ ನನ್ನ ಹತ್ರ ₹3 ಇದ್ದು ₹2 ಕೊಟ್ಟೆ, ನನ್ನ ಹತ್ರ 3 ಇದ್ದು ₹2 ಕೊಟ್ಟೆ, ಇನ್ನು ₹1 ನನ್ನ ಹತ್ರ ಉಳಿಯಿತು ಅಂತ. ಇದನ್ನ ಅರ್ಥ ಮಾಡ್ಕೊರಿ. ಇನ್ನೇಮ್ ಹೇಳ್ತಾನೆ ನೋಡ್ರಿ, ಇಲ್ಲಿ +3 ಇದೆ, ಇದರಲ್ಲಿ ನಾವು +2 ಕಳಿಬೇಕಾಗಿದೆ. ಇಲ್ಲಿ ಯಾವುದೇ ಸಂಖ್ಯೆ ಆವರಣದ ಹಿಂದ್ಗಡೆ ಆವರಣಕ್ಕಿಂತ ಮುಂಚಿತವಾಗಿ ಮೈನಸ್ ಇದ್ರೆ ಒಳಗಿನ ಸಂಖ್ಯೆ ಚಿಹ್ನೆ ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ. ಇದನ್ನ ಲಕ್ಷ್ಯಕ್ಕೆ ಇಟ್ಕೋರಿ. ಇಲ್ಲಿ ಏನಾಗುತ್ತೆ, ಇಲ್ಲಿ ಪ್ಲಸ್ ಇರೋದ್ರಿಂದ +3, ಇಲ್ಲಿ ಪ್ಲಸ್ ಇರೋದ್ರಿಂದ ಇಲ್ಲಿ ಮೈನಸ್ ಆಗಿದೆ, -2 ಆಗಿದೆ. +3 ಅದರಲ್ಲಿ -2 ಅನ್ನು ಕೂಡಿಸಿದಾಗ ಇದು ಬರೋಬ್ಬರಿ +1 ಆಗುತ್ತೆ. ಇದನ್ನ ನಾವು ಇಲ್ಲಿ ನೋಡೋಣ. ಇಲ್ಲಿ ನಾವು ಕಳೆಯುವ ಒಂದು ಲೆಕ್ಕಾಚಾರ ಮಾಡೋಣ. ಏನಿದೆ ಇದು? ಧನ ಪೂರ್ಣಾಂಕವನ್ನು ಕಳೆಯುವಾಗ ನಾವು ಎಡಕ್ಕೆ ಚಲಿಸುತ್ತೇವೆ. ಧನ ಪೂರ್ಣಾಂಕವನ್ನು ಕಳೆಯುವಾಗ +3 ಇದೆ. +3ರಿಂದ +2 ಕಳಿಬೇಕಾಗಿದೆ. +2 ಕಳಿಬೇಕು. +3 ಒಳಗ -+2 ಅನ್ನ ನಾವು ಕಳಿಬೇಕಾಗಿದೆ. ಇಲ್ಲಿ ಏನಾಗತ್ತ, ನಾವು ಯಾವ ಕಡೆ ಚಲಿಸಬೇಕು ಅಂತ ನೋಡೋಣ. ಫಸ್ಟಿಗೆ ಏನಾಗತ್ತೆ, +3 ನಾವು ಹಿಂಗು ಹೋಗಿರ್ತೀವಿ, ಇಲ್ಲೇ ಹೋಗಿದ್ದೇವೆ, +3 ಈ ರೀತಿ ಹೋಗಿದ್ದೇವೆ. ನಂತರ ನಾವು ಮಾಡುವಂತ 3ಕ್ಕೆ ಬಂದು ನಿಂತಿರುತ್ತೇವೆ. ಇಲ್ಲಿ ನಾ ತೋರಿಸ್ತೇನೆ. ಇಲ್ಲಿ ನೋಡಿ, +3ಕ್ಕೆ ಇಲ್ಲಿ ಹೋಗಿವಿ.
ಇಲ್ಲಿ ನಿಂತೀವಿ. ನೆಕ್ಸ್ಟ್ -2 ಮೈನಸ್ ಅಂದಾಗ ಎಡಗಡೆ ಚಲಿಸಬೇಕಾಗತ್ತೆ. ಎಡಗಡೆ ಚಲಿಸಾಗ ನೋಡೋಣ 1 ಮತ್ತು 2 ಅಂದ್ರೆ 3 ಹೆಜ್ಜೆ ಮುಂದಕ್ಕೆ ಬಂದು 2 ಹೆಜ್ಜೆ ಹಿಂದಕ್ಕೆ ಹೋಗೋಣ. ಇಲ್ಲಿ 1 ಮತ್ತು 2 ಈ ರೀತಿಯಾಗಿ ಎಲ್ಲಿ ಬಂತು 1ಕ್ಕೆ ನಾವು ಬಂದು ನಿಲ್ತೀವಿ ಅಂತ. ಅಂದ್ರೆ ಇದರ ಅರ್ಥ ಏನಂದ್ರೆ ನಾವು ಇಲ್ಲಿ ಧನ ಪೂರ್ಣಾಂಕವನ್ನು ಕಳೆಯುವಾಗ ಎಡಕ್ಕೆ ನಾವು ಚಲಿಸ್ತೀವಿ ಅನ್ನೋದು. ಇದು ಧನ ಪೂರ್ಣಾಂಕವನ್ನ, ಇದು ಧನ ಪೂರ್ಣಾಂಕ ಇದೆ, ಇದನ್ನು ಕಳಿಬೇಕಾದಾಗ ನಾವು ಇಲ್ಲಿದ್ದ ನಿಂತು ಎಡಗಡೆ ನಾವು ಚಲಿಸ್ತೀವಿ. ಧನ ಪೂರ್ಣಾಂಕವನ್ನು ಕಳೆಯುವಾಗ ಎಡಗಡೆಗೆ ನಾವು ಚಲಿಸುತ್ತೇವೆ. ಇದೇ ರೀತಿ ಹಲವಾರು ಉದಾಹರಣೆಗಳನ್ನ ನಾವು ನೋಡಬಹುದು. ಇಲ್ಲಿ +5 ಇಟ್ಕೊಳ್ಳೋಣ, ನೆಕ್ಸ್ಟ್ -3 ಇಟ್ಕೊಳ್ಳೋಣ. ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲೇ ನೋಡಿ +5 ಹೋಗೋಣ. 1 2 3 4 5 ಇಲ್ಲಿಗೆ ಬಂದು ನಿಂತಿದೆ. ಇಲ್ಲಿ ಬಂದು ನಿಂತಿದೆ. ನೆಕ್ಸ್ಟ್ ಇಲ್ಲಿ -3 ಇದೆ. ಇಲ್ಲಿ -3 ಇದೆ. 5ರಿಂದ ನಾವು 3 ಹೆಜ್ಜೆ ಹಿಂದಕ್ಕೆ ಹೋಗ್ಬೇಕಾಗತ್ತೆ. 1 2 3 ಈ ರೀತಿ ಹೋದಾಗ ನಾವು ನಿಲ್ಲುವುದು ಎಲ್ಲಿಪ್ಪ, +2ರ ಸ್ಥಾನದಲ್ಲಿ ನಾವು ನಿಲ್ತೀವಿ ಅಂತ. +2ರ ಸ್ಥಾನದಲ್ಲಿ ನಾವು ನಿಲ್ತೀವಿ ಅಂತ ಅಂದ್ರೆ +5ರಲ್ಲಿ +3 ಕಳೆದಾಗ ಇಲ್ಲಿ ಇಲ್ಲಿದ +5ರಲ್ಲಿ -3 ಕಳೆದಾಗ 2 ಸಿಗುತ್ತದೆ. ಇದರಿಂದ ಏನ್ ತಿಳಿದು ಬರುತ್ತೆ ಅಂದ್ರೆ ಧನ ಪೂರ್ಣಾಂಕಗಳನ್ನು ಕಳೆಯುವಾಗ ನಾವು ಎಡಗಡೆಗೆ ಚಲಿಸುತ್ತೇವೆ. ಧನ ಪೂರ್ಣಾಂಕಗಳನ್ನು ಕಳೆಯುವಾಗ ಎಡಗಡೆಗೆ ಚಲಿಸುತ್ತೇವೆ. ಇದನ್ನ ನಾವು ಸ್ವಲ್ಪ ಲಕ್ಷ್ಯದಲ್ಲಿ ಇಟ್ಕೋಬೇಕಾಗತ್ತೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಲ್ಲೇ ನೋಡೋಣ. ನೆಕ್ಸ್ಟ್ ಇನ್ನು ಒಂದು 4ನೇ ಅಂಶವನ್ನ ನೋಡೋಣ. 4ನೇ ಅಂಶ, ಇಲ್ಲಿ ಋಣ ಪೂರ್ಣಾಂಕವನ್ನು ಕಳೆಯುವಾಗ ನಾವು ಬಲಕ್ಕೆ ಚಲಿಸುತ್ತೇವೆ. ನೋಡಿ, ಋಣ ಪೂರ್ಣಾಂಕವನ್ನು ಕಳೆಯುವಾಗ ನಾವು ಬಲಕ್ಕೆ ಚಲಿಸುತ್ತೇವೆ. ಇಲ್ಲಿ +3 ಇದೆ, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಋಣ ಪೂರ್ಣಾಂಕ, ಇದು ಋಣ ಪೂರ್ಣಾಂಕ 2 -2 ಇದು ಋಣ ಪೂರ್ಣಾಂಕ. ಇದನ್ನ ಕಳಿಬೇಕಾದಾಗ ನಾವು ಬಲಕ್ಕೆ ಚಲಿಸುತ್ತೇವೆ. ಇಲ್ಲಿ ನೋಡಿ +3 ಇಟ್ಕೊಂಡಿವಿ. ಇಲ್ಲಿ ಹೊರಗಡೆ ಮೈನಸ್ ಇರುವುದರಿಂದ ಇದು 2 ಮೈನಸ್ಗಳು ಕೂಡಿದಾಗ ಅಲ್ಲಿ ಏನಾಗುತ್ತೆ, ಪ್ಲಸ್ ಆಗುತ್ತೆ. 2 ಮೈನಸ್ ಚಿಹ್ನೆಗಳು ಕೂಡಿದಾಗ ಇಲ್ಲಿ ಪ್ಲಸ್ ಆಗುತ್ತೆ. ಇದನ್ನ ಲಕ್ಷ್ಯ ಇಟ್ಕೊಳ್ಳಿ. ಇಲ್ಲಿ ಆವರದ ಹೊರಗಡೆ ಮೈನಸ್ ಇರುವುದರಿಂದ, ಒಳಗೆ -2 ಇರುವುದರಿಂದ ಇಲ್ಲಿ +2 ಆಗುತ್ತೆ. ಅಂದ್ರ +3 +2 = +5. ನನ್ನ ಹತ್ರ ಈಗಾಗಲೇ ₹3 ಇದ್ದು ನನ್ನ ಸ್ನೇಹಿತ ₹2 ಕೊಟ್ಟ, ಅದು ಪ್ಲಸ್ ಆಯ್ತು. ಅದು ಕೂಡಿದಾಗ ಅಲ್ಲೇ +5 ಆಗುತ್ತೆ. ಇದನ್ನೇ ನಾವು ಸಂಖ್ಯಾ ರೇಖೆ ಮೇಲೆ ಗುರುತಿಸೋಣ. ಸಂಖ್ಯಾ ರೇಖೆ ಮೇಲೆ ನೋಡೋಣ. ಇಲ್ಲಿ ಅಂದ್ರೆ ಏನು, ಋಣ ಪೂರ್ಣಾಂಕವನ್ನು ಕಳೆಯುವಾಗ ನಾವು ಬಲಕ್ಕೆ ಚಲಿಸುತ್ತೇವೆ. ಇಲ್ಲಿ ಋಣ ಪೂರ್ಣಾಂಕ, ಈ ಋಣ ಪೂರ್ಣಾಂಕವನ್ನು ಕಳೆಯುವಾಗ ನಾವು ಬಲಗಡೆ ಚಲಿಸುತ್ತೇವೆ. ನೋಡೋಣ, ಈ 3ಕ್ಕೆ 3 ಬರೋಣ. ಈಗ ಸದ್ಯ ನಾವು 3 ಇದೆ. ಇಲ್ಲೇ ನಾವು 3ಕ್ಕೆ ಬಂದು 0ಯಿಂದ 3ಕ್ಕೆ ಬಂದು ನಿಲ್ಲೋಣ. ನೆಕ್ಸ್ಟ್ ಇಲ್ಲಿ ಹೊರಗಡೆ ಮೈನಸ್ ಇರೋದ್ರಿಂದ, ಒಳಗಡೆ ಮೈನಸ್ ಇರೋದ್ರಿಂದ ಇದು ಚಿಹ್ನೆ ಬದಲಾವಣೆ ಆಗತೈತಿ. ಮೈನಸ್ ಇದ್ದು ಪ್ಲಸ್ ಆಗುತ್ತೆ. +3ಕ್ಕೆ 3 ಅಂದ್ರೆ ನೆಕ್ಸ್ಟ್ ಇಲ್ಲಿ ಹೊರಗಡೆ ಮೈನಸ್ ಇರೋದ್ರಿಂದ, ಒಳಗಡೆ ಅದು ಮೈನಸ್ ಇರೋದ್ರಿಂದ ಇಲ್ಲಿ ಪ್ಲಸ್ ಆಗುತ್ತೆ. +3 +5 +2 ಬರೋಬ್ಬರಿ 5 ಆಗುತ್ತೆ. ಇಲ್ಲಿ +2 ಆಗಿರೋದ್ರಿಂದ ನಾವು ಮತ್ತು 2 ಹೆಜ್ಜೆ ಮುಂದಕ್ಕೆ ಹೋಗ್ಬೇಕಾಗತ್ತೆ. ಅಲ್ಲಿ ಪ್ಲಸ್ ಇರೋದ್ರಿಂದ ಮತ್ತೆ 2 ಹೆಜ್ಜೆ ನಾವು ಮುಂದಕ್ಕೆ ಹೋಗ್ಬೇಕಾಗುತ್ತೆ. 1 ಮತ್ತು 2. ಇಲ್ಲಿ ನಾವು ಎಲ್ಲಿ ನಿಂತೀವಿ, 5ಕ್ಕೆ ಬಂದು ನಿಂತೀವಿ.
ಅಂದ್ರೆ ಇದರಿಂದ ಏನ್ ತಿಳಿದು ಬರ್ತದೆ ಅಂದ್ರೆ ಋಣ ಪೂರ್ಣಾಂಕಗಳನ್ನು ಕಳೆಯುವಾಗ ನಾವು ಬಲಕ್ಕೆ ಚಲಿಸುತ್ತೇವೆ. ಇಲ್ಲಿ ಏನದ, ಇಲ್ಲಿ ಋಣ ಪೂರ್ಣಾಂಕ ಇತ್ತು, ಇದು ಕಳಿಬೇಕಾದಾಗ ಇಲ್ಲೇ ಬಲಗಡೆ ಚಲಿಸುತ್ತೇವೆ. ಈ ರೀತಿಯಾಗಿ ನಾವು ಈ ಪೂರ್ಣಾಂಕಗಳ ಗುಣಲಕ್ಷಣಗಳನ್ನ ಅವು ಯಾವ ರೀತಿ ವರ್ತಿಸ್ತಾವ ಅನ್ನೋದನ್ನ ಈ ರೀತಿ ನಾವು ಅರಿತುಕೋಬಹುದು ಅಂತ. ಇನ್ನು ಈ ಪೂರ್ಣಾಂಕಗಳಿಗೆ ನೀವು ಕೂಡಿಸುವುದು ಕಳೆಯುವುದನ್ನ ಇದರ ಮೂಲಕ ನೀವು ಅರಿತಿದ್ದೀರಿ ಅಂತ ಭಾವಿಸಿದ್ದೇನೆ. ಇನ್ನು ಇಲ್ಲಿ ನೋಡಿ, ನಾನು ಉದಾಹರಣೆಗಳನ್ನ ನಿಮಗೆ ತಿಳಿಸ್ತಾ ಇದ್ದೇನೆ. ಪೂರ್ಣಾಂಕಗಳ ಸಂಕಲನ ವ್ಯವಕಲನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡಿ. ಇನ್ನೊಮ್ಮೆ ನೋಡಿ, ಇಲ್ಲಿ ಎರಡು ಧನ ಪೂರ್ಣಾಂಕಗಳದಾವು, ಅದನ್ನು ಕೂಡಿಸಬೇಕಾಗಿದೆ. ನಾವು ಇಲ್ಲಿ ಕೂಡಿಸಬೇಕಾಗಿದೆ, ನೋಡೋಣ. +5 +3 ಎರಡನ್ನು ಕೂಡಿಸಿದಾಗ ಏನಾಗುತ್ತೆ, ಎರಡನ್ನು ಕೂಡಿಸಿದಾಗ +5 +3 +8 ಎರಡು ಧನ ಪೂರ್ಣಾಂಕಗಳಿದ್ರೆ ಕೂಡಿಸಬೇಕು. ಎರಡು ಧನ ಪೂರ್ಣಾಂಕಗಳದಾವು, ನೋ ಪ್ರಾಬ್ಲಮ್ ಎಟ್ ಆಲ್. ನನ್ನ ಹತ್ರ 5 ರೂಪಾಯಿ ಇತ್ತು, 3 ರೂಪಾಯಿ ನನ್ನ ಸ್ನೇಹಿತ ಕೊಟ್ಟ, ಅಲ್ಲೇ +5 +3 +8 ಎರಡು ಧನ ಪೂರ್ಣಾಂಕಗಳಿದ್ರೆ ಕೂಡಿಸಬೇಕು. ಆಯ್ತಾತು. ನೆಕ್ಸ್ಟ್ ನನ್ನ ಹತ್ರ ನಾನು 5 ರೂಪಾಯಿ ಸಾಲ ಮಾಡಿದ್ದೆ, 8 ರೂಪಾಯಿ ಇತ್ತು, ನನ್ನ ಸ್ನೇಹಿತರಿಗೆ ಕೊಟ್ಟೆ, ಆಗ 3 ರೂಪಾಯಿ ನಡೆದು. ಇಲ್ಲಿ -5ರಲ್ಲಿ +8 ಕೂಡಿಸಬೇಕಾದಾಗ ಇಲ್ಲಿ ಏನ್ ಮಾಡಬೇಕು, ದೊಡ್ಡದರಲ್ಲಿ ಸಣ್ಣದನ್ನು ಕಳಿಬೇಕು. ಒಂದು ಧನ ಮತ್ತು ಒಂದು ಋಣ ಪೂರ್ಣಾಂಕಗಳಿದ್ದರೆ ದೊಡ್ಡದರಲ್ಲಿ ಚಿಕ್ಕದನ್ನು ಕಳೆದು ದೊಡ್ಡ ಸಂಖ್ಯೆ ಇರೋ ಚಿಹ್ನೆಯನ್ನು ಹಾಕಬೇಕು. ಇಲ್ಲಿ ಇದರಿಂದ ಇದನ್ನು ಕಳೆಯಕ್ಕೆ ಹೋಗಬಾರ್ದು. 8ರಲ್ಲಿ 5 ಕಳಿಬೇಕು, 8ರಲ್ಲಿ 5 ಕಳಿಬೇಕು. ದೊಡ್ಡ ಪೂರ್ಣಾಂಕದ ಹಿಂದೆ ಯಾವ ಚಿಹ್ನೆ ಇತ್ತು ಆ ಚಿಹ್ನೆಯನ್ನು ಇಲ್ಲಿ ಇಡಬೇಕು. ಅರ್ಥ ಆಯ್ತಾ? ಒಂದು ಮೈನಸ್ ಮತ್ತು ಒಂದು ಪ್ಲಸ್ ಇದ್ದಾಗ ದೊಡ್ಡದರಲ್ಲಿ ಚಿಕ್ಕದನ್ನು ಕಳಿಬೇಕು, ದೊಡ್ಡದರಿಂದ ಯಾವ ಚಿಹ್ನೆ ಇರ್ತೈತಿ ಆ ಚಿಹ್ನೆಯನ್ನ ಇಲ್ಲಿ ಇಡಬೇಕಾಗತ್ತೆ. ಇನ್ನು ಮೂರನೇದ್ದು, ಇಲ್ಲಿ ಎರಡು ಮೈನಸ್ ಇದ್ದೇವೆ. ಇಲ್ಲಿ ನೋಡೋಣ, ನಾನು 5 ರೂಪಾಯಿ ಸಾಲ ಮಾಡಿದ್ದೆ, ಮತ್ತೆ 3 ರೂಪಾಯಿ ಸಾಲ ಮಾಡಿದೆ, ಮುಂದೆ 8 ರೂಪಾಯಿ ಏನಾಯ್ತು, ಸಾಲ ಆಯ್ತು ಅಂತ. ಇಲ್ಲಿ -2 ಋಣ ಪೂರ್ಣಾಂಕಗಳಿದ್ದಾಗ ಅವ್ನು ಕೂಡಿಸಿಟ್ಟುಬಿಡ್ಬೇಕು ಅಂತ, ಅವ್ನು ಕೂಡಿಸಿಟ್ಬಿಡ್ಬೇಕು. ಎರಡು ಧನ ಪೂರ್ಣಾಂಕಗಳಿದ್ರು ಕೂಡಿಸ್ಬೇಕು, ಎರಡು ಋಣ ಪೂರ್ಣಾಂಕಗಳಿದ್ರು ಅವನ್ನ ಕೂಡಿಸಿಟ್ಬಿಡ್ಬೇಕು. ಇದು ಕೂಡಿಸೋದ್ರಲ್ಲಿ. ಇನ್ನು ನೆಕ್ಸ್ಟ್ ಒಂದು ಧನ ಮತ್ತು ಒಂದು ಋಣ, ಇಲ್ಲೇ ನಾವು ಎರಡೇ ಉದಾಹರಣೆ ನೋಡಿದ್ದೆ, ಅದೇ ನಿಯಮ ಇಲ್ಲಿ ಅನ್ವಯ ಆಗುತ್ತೆ. +8ರಲ್ಲಿ -4 ಕೂಡಿಸಬೇಕಾದಾಗ, ಅಂದ್ರೆ ದೊಡ್ಡದರಲ್ಲಿ ಸಣ್ಣದ ಕಳಿಬೇಕು, ದೊಡ್ಡದರಿಂದ ಯಾವ ಚಿಹ್ನೆ ಐತಿ ಪ್ಲಸ್ ಇದೆ, ಈ +4 ಇದು ಬರುತ್ತೆ. ಎರಡನೇ ನಿಯಮ ಇಲ್ಲಿ ಅನ್ವಯ ಆಗುತ್ತೆ. ಇನ್ನು ಐದನೇದ್ದು, +8 -3 ಇಲ್ಲಿ ಏನಾಗುತ್ತೆ ನೋಡಿ, +8 ಇಲ್ಲಿ ಕಳಿಬೇಕಾದಾಗ ಒಂದು ನಿಯಮ ಇದೆ ನೋಡಿ, ಇದು ಬಹಳಷ್ಟು ನಾವು ಗಮನ ಇಟ್ಕೋಬೇಕಾಗತ್ತೆ. ಇಲ್ಲಿ ಕಳೆಯುವಂತ ಚಿಹ್ನೆ ಇದ್ದಾಗ ಒಳಗಿನ ಚಿಹ್ನೆ ಬದಲಾವಣೆ ಆಗುತ್ತೆ. +8ರಲ್ಲಿ +3 ಕೂಡಿಸಬೇಕಾಗತ್ತೆ. ಅಂದಾಗ +11 ಆಗುತ್ತೆ, ಅಂದ್ರೆ 11 ಆಯ್ತು ಅಂತ. ಕಳೆಯಬೇಕಾಗಿರೋ ಪೂರ್ಣಾಂಕವು ಋಣ ಚಿಹ್ನೆಯನ್ನು ಹೊಂದಿದ್ದರೆ ಅದನ್ನು ಧನ ಪೂರ್ಣಾಂಕ ಮಾಡಿ ಕೂಡಬೇಕು. ಇಲ್ಲಿ ಋಣ ಪೂರ್ಣಾಂಕ ಆಗಿದ್ರೆ ಇದು +3 ಆಗುತ್ತೆ, -3 ಇದ್ದಿದ್ದು +3 ಆಗುತ್ತೆ. ಇದನ್ನ +8 +3 ಇವು ಕೂಡಿದಾಗ +11 ಆಗುತ್ತೆ. ಇಂದು ಪ್ಲಸ್ ಇದ್ರು ಪ್ಲಸ್ ಇದ್ದಂಗ ಅಂತ ತಿಳ್ಕೋಬೇಕು. ನೆಕ್ಸ್ಟ್ ಆರನೇದ್ದು, -5 +5 ಇಲ್ಲಿ ಈಗಾಗಲೇ -5 ಇಟ್ಕೊಂಡಿವಿ. ಇಲ್ಲಿ ಹೊರಗಡೆ ಮೈನಸ್ ಇರೋದ್ರಿಂದ ಇದು ಸಹಿತ ಮೈನಸ್ ಆಗುತ್ತೆ, ಒಳಗೆ ಪ್ಲಸ್ ಇರೋದ್ರಿಂದ ಇದು ಪ್ಲಸ್ ಇದ್ದು ಮೈನಸ್ ಆಗುತ್ತೆ. -5 ಕೂಡಿದಾಗ -10 ಆಗುತ್ತೆ. ಕಳೆಯಬೇಕಾದ ಪೂರ್ಣಾಂಕವು ಧನ ಚಿಹ್ನೆಯನ್ನು ಹೊಂದಿದ್ದರೆ ಅದನ್ನು ಋಣ ಪೂರ್ಣಾಂಕವಾಗಿ ಮಾಡಿ ಕೂಡಬೇಕು. ಇಲ್ಲೇ ಧನ ಚಿಹ್ನೆ ಹೊಂದೈತಿ, ಇದನ್ನ ಋಣ ಪೂರ್ಣಾಂಕ ಮಾಡಿದ್ವಿ. ಋಣ ಪೂರ್ಣಾಂಕ ಎರಡು ಋಣ ಪೂರ್ಣಾಂಕ ಇರೋದ್ರಿಂದ ಇದು ಕೂಡಿಸಬೇಕು. ಓಕೆ, ನೆಕ್ಸ್ಟ್ 7ನೇ ಉದಾಹರಣೆ, -6 -2 ಅಂದ್ರೆ ಋಣ 6 ಋಣ 6ರಲ್ಲಿ ಋಣ 2 ಕಳೆಯಬೇಕು ಅಂದಾಗ
ಇಲ್ಲಿ -6 ಇಟ್ಟಿವಿ, ಇಲ್ಲಿ ಹೊರಗಡೆ ಋಣ ಇರೋದ್ರಿಂದ ಒಳಗಡೆ ಋಣ ಇರೋದ್ರಿಂದ ಪ್ಲಸ್ ಆಗುತ್ತೆ. ಅಂದ್ರೆ 6ರಲ್ಲಿ 2 ಕಳಿಬೇಕು. ಅಂದ್ರೆ 6ರಲ್ಲಿ -6ರಲ್ಲಿ +2 ಅನ್ನ ಕೂಡಿಸಬೇಕಾದಾಗ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ 6ರಲ್ಲಿ 2 ಕಳಿಬೇಕಾಗುತ್ತೆ. ಇಲ್ಲಿ 6ರಲ್ಲಿ ದೊಡ್ಡ ಚಿಹ್ನೆ ಇದು ದೊಡ್ಡ ಅಂಕಿಯ ಹಿಂದೆ ಮೈನಸ್ ಇರೋದ್ರಿಂದ ಈ ಮೈನಸ್ ಇಟ್ಕೋಬೇಕು. ಉದಾಹರಣೆಗೆ ನಾನು 6 ರೂಪಾಯಿ ಸಾಲ ಮಾಡಿದ್ದೆ, 2 ರೂಪಾಯಿ ಕೊಟ್ಟೆ, ಇನ್ನು 4 ರೂಪಾಯಿ ಸಾಲ ಉಳಿದಿದೆ ಅಂತ ಈ ರೀತಿ ನಾವು ಭಾವಿಸಬೇಕಾಗತ್ತೆ. ಇನ್ನ ನೆಕ್ಸ್ಟ್ +4 -+3 ಈ ರೀತಿಯಾಗಿ ಈಜುಕೊಟ್ಟು +4 ಇಟ್ಕೊಂಡ್ವಿ. ಇಲ್ಲಿ ಹೊರಗಡೆ ಮೈನಸ್ ಇರೋದ್ರಿಂದ ಒಳಗಡೆ ಪ್ಲಸ್ ಇರೋದ್ರಿಂದ ಇದು -3 ಆಗುತ್ತೆ. ಇದು ಬರೋಬ್ಬರಿ +1 ಆಗತ್ತೆ. ಅಂದ್ರೆ +4 ಅಲ್ಲಿ -3 ಹೋಯ್ತು. ನಾವು ಕೂಡಿಸಿದಾಗ ಇಲ್ಲಿ +1 ಆಗತ್ತೆ ಅನ್ನೋದನ್ನ ಈ ಮೂಲಕ ನಾವು ಅರಿತುಕೋಬಹುದು. ಈಗಾಗಲೇ ನಾವು ಸಂಖ್ಯಾ ರೇಖೆಯ ಮೂಲಕ ಕೂಡಿಸುವುದು ಮತ್ತು ಕಳೆಯುವುದನ್ನ ಮತ್ತು ನಿಯಮಗಳನ್ನ ನಾವು ಅರಿತಿದ್ದೇವೆ. ಅದೇ ರೀತಿ ಇಲ್ಲಿ ಈ ವಿವಿಧ ಪ್ಲಸ್ ಮತ್ತು ಮೈನಸ್ ಅಥವಾ ಪೂರ್ಣಾಂಕಗಳ ಸಂಕಲನ ಮತ್ತು ವ್ಯವಕಲನಗಳನ್ನ ಈ ಉದಾಹರಣೆಗಳ ಮೂಲಕ ತಮಗೆ ತಿಳಿದಿದೆ ಅಂತ ನಾನು ಭಾವಿಸುತ್ತೇನೆ. ನೆಕ್ಸ್ಟ್ ನೋಡೋಣ. ಈ ಆಧಾರದ ಮೇಲೆ ಈ ಲೆಕ್ಕಗಳನ್ನ ನೀವು ಬಿಡಿಸ್ತೀರಂತ ನಾವು ಭಾವಿಸಿದ್ದೇನೆ. ಇಲ್ಲಿ 12 ಲೆಕ್ಕಗಳನ್ನ ಕೊಡಲಾಗಿದೆ, ಬಹಳ ಸ್ಥಳ ಇದ್ದಾವೆ, ಇವನ್ನ ಲೆಕ್ಕ ಮಾಡಿ. ನೆಕ್ಸ್ಟ್ ಈ ಲೆಕ್ಕ ಮಾಡೋದ್ರ ಮೂಲಕ ಇವುಗಳ ಉತ್ತರಗಳನ್ನ ನಾನು ನೆಕ್ಸ್ಟ್ ವಾಟ್ಸಪ್ನಲ್ಲಿ ನಾನು ಹಾಕುತ್ತೇನೆ. ಅದನ್ನ ನೀವು ಪರಿಶೀಲಿಸಬೇಕು. ಇಲ್ಲ ನೀವು ನಮ್ಮ ವರ್ಗದಲ್ಲಿ ಅವನ್ನ ತೋರಿಸಿ ಅವುಗಳ ಸರಿ ಅಥವಾ ತಪ್ಪು ಅನ್ನೋದನ್ನ ನೀವು ಸರಿಪಡಿಸಬೇಕು. ತಪ್ಪಾಗಿದ್ರೆ ಸರಿಪಡಿಸಬೇಕು. ಇದರ ಆಧಾರದ ಮೇಲೆ ಇಲ್ಲಿ ನಮ್ಮ 7ನೇ ತರಗತಿಯ ಭಾಗ 1 ಗಣಿತ ಭಾಗ 1ರಲ್ಲಿ ಪುಟ ಸಂಖ್ಯೆ 5 ಮತ್ತು 6ರಲ್ಲಿರ್ತಕ್ಕಂಥ ಲೆಕ್ಕಗಳನ್ನ ನೀವು ಬಿಡಿಸಬೇಕಾಗತ್ತೆ. ಕೆಳಗಿನ ಅಭ್ಯಾಸಗಳನ್ನು ಬಿಡಿಸುವಂತಿದಲ್ಲ, ಈ ಅಭ್ಯಾಸಗಳನ್ನ ಬಿಡಿಸುವುದರೊಂದಿಗೆ ನಮ್ಮ 7ನೇ ತರಗತಿಯಲ್ಲಿ ಪಠ್ಯ ಪುಸ್ತಕದಲ್ಲಿ ನೀಡಿದಂತ ಪುಟ ಸಂಖ್ಯೆ 5 ಮತ್ತು ಪುಟ ಸಂಖ್ಯೆ 6 ಆ ನಂತರ 7ರವರೆಗೆ ಇರ್ತಕ್ಕಂಥ ಅಭ್ಯಾಸಗಳನ್ನ ನೀವು ಬಿಡಿಸ್ತೀರಂತ ನಾನು ಭಾವಿಸುತ್ತೇನೆ. ಇದನ್ನ ಈ ವಿಡಿಯೋವನ್ನ ನೀವು ತಿಳಿದಿದ್ರೆ 2 ಅಥವಾ 3 ಸಾರಿ ವೀಕ್ಷಿಸಿ ನೀವು ಆ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀವು ಕಂಡುಕೊಳ್ಳಿ ಅಂತ ಈ ಮೂಲಕ ತಿಳಿಸುತ್ತೇನೆ. ನಮಸ್ಕಾರ.